ನಮ್ಮ ಕನ್ನಡ ಚಿತ್ರರಂಗದ ಕಾಮಿಡಿ ಕಿಂಗ್ ಅಂತ ಎನಿಸಿಕೊಳ್ಳುವ ಚಿಕ್ಕಣ್ಣ ಅವರು ಈಗ ಹಸಿಮಣೆ ಏರೋಕೆ ಸಜ್ಜಾಗಿದ್ದಾರೆ. 2025ರಲ್ಲಿ ನಿಶ್ಚಿತಾರ್ಥ ಮುಗಿಸಿದ ಚಿಕ್ಕಣ್ಣ ಅವರು ಇದುವರೆಗೂ ಕೂಡ ಯಾವುದೇ ಮದುವೆ ಅಪ್ಡೇಟ್ ನೀಡಿರಲಿಲ್ಲ. ಸೊ ಇವಾಗ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಮದುವೆ ಸ್ಥಳ ಎಲ್ಲಿ ಹಾಗೂ ಯಾವ ದಿನ ಮದುವೆ ಆಗ್ತಿದ್ದಾರೆ, ಅಷ್ಟೇ ಅಲ್ಲ ಚಿಕ್ಕಣ್ಣ ಅವರಿಗೆ ಮದುವೆ ಆಗ್ತಿರೋ ಈ ಹುಡುಗಿ ಯಾರು, ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಯಾಂಡಲ್ವುಡ್ನ ಜನಪ್ರಿಯ ಹಾಗೂ ಹಾಸ್ಯ ನಟ ಚಿಕ್ಕಣ್ಣ ಅವರು ಅಭಿಮಾನಿಗಳಿಗೆ ಕೊನೆಗೂ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹಲವಾರು ದಿನಗಳಿಂದ ಕುತೂಹಲ ಮೂಡಿಸಿದ್ದ ಚಿಕ್ಕಣ್ಣ ಅವರ ಮದುವೆ ದಿನಾಂಕ ಇದೀಗ ಫಿಕ್ಸ್ ಮಾಡಿದ ಸುದ್ದಿ ಹೊರಬಂದಿದೆ. ವೀಕ್ಷಕರೇ, ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನಟಿಸಿ ಹಾಸ್ಯದಲ್ಲಿ ತಮ್ಮ ಹೆಸರು ಮಾಡಿಕೊಂಡ ಚಿಕ್ಕಣ್ಣ ಅವರು ಇದೇ ವರ್ಷ ಅಂದರೆ ಆಗಸ್ಟ್ 29 ಹಾಗೂ 30ರಂದು ತಮ್ಮ ವಿವಾಹವನ್ನು ಇಟ್ಟುಕೊಂಡಿದ್ದು ಮೈಸೂರಿನಲ್ಲಿ ಅದ್ದೂರಿಯಾಗಿ ತಮ್ಮ ವಿವಾಹವನ್ನು ಮಾಡಿಕೊಳ್ಳೋಕೆ ಸಜ್ಜಾಗಿದ್ದಾರೆ. ಈ ಮದುವೆಯಲ್ಲಿ ಹಲವಾರು ಸ್ಟಾರ್ಗಳು ಕೂಡ ಬಂದು ಮದುವೆಯಲ್ಲಿ ಚಿಕ್ಕಣ್ಣನಿಗೆ ಶುಭಾಶಯಗಳು ಕೋರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವೀಕ್ಷಕರ, ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಹಾಸ್ಯ ಶೈಲಿ, ವಿಭಿನ್ನ ಬಾಡಿ ಲ್ಯಾಂಗ್ವೇಜ್ ಮತ್ತು ಪಂಚಿಂಗ್ ಡೈಲಾಗ್ಗಳ ಮೂಲಕ ಅಪಾರ ಅಭಿಮಾನಿಗಳನ್ನ ಗಳಿಸಿರುವ ಚಿಕ್ಕಣ್ಣ ಇದೀಗ ವೈಯಕ್ತಿಕ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಅಷ್ಟಕ್ಕೂ ಚಿಕ್ಕಣ್ಣನ ಜೊತೆ ಮದುವೆಯಾಗುತ್ತಿರುವ ಈ ಹುಡುಗಿ ಯಾರು ಗೊತ್ತಾ? ಇವರ ಹೆಸರು ಪಾವನ. ಚಿಕ್ಕಣ್ಣ ಮತ್ತು ಪಾವನ ವಿವಾಹ ಕಾರ್ಯಕ್ರಮಗಳು ಮೈಸೂರಿನ ಸ್ಪೆಕ್ಟ್ರಮ್ ಹಾಲ್ನಲ್ಲಿ 2 ದಿನಗಳ ಕಾಲ ನಡೆಯುತ್ತೆ. ಈ ಮದುವೆಯು ಕುಟುಂಬದವರು, ಆಪ್ತರು ಮತ್ತು ಚಿತ್ರರಂಗದ ಹಲವಾರು ಸ್ಟಾರ್ಗಳ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯುವ ಈ ಮದುವೆಯು ಚಿಕ್ಕಣ್ಣನವರ ಒಂದು ಸಾಧನೆಯನ್ನ ತೋರಿಸುತ್ತೆ. 2025ರಲ್ಲಿ ಚಿಕ್ಕಣ್ಣ ಮತ್ತು ಪಾವನ ನಿಶ್ಚಿತಾರ್ಥ ನಡೆದಿತ್ತು. ಎಲ್ಲ ಕುಟುಂಬದ ಜೊತೆ ನಡೆದ ಈ ಕಾರ್ಯಕ್ರಮ ಹಲವಾರು ಫೋಟೋಗಳು ಕೂಡ ವೈರಲ್ ಆಗಿದ್ದವು. ಅದಾದ ಸಾಕಷ್ಟು ದಿನಗಳಾದರೂ ಕೂಡ ಮದುವೆಯ ಬಗ್ಗೆ ಯಾವುದೇ ಮಾಹಿತಿ ಹೊರಗೆ ಬಂದಿರಲಿಲ್ಲ. ಆಲ್ಮೋಸ್ಟ್ 1 ವರ್ಷ ಮುಗಿಯೋಕೆ ಬಂದಿದೆ. ಈಗ ವಿವಾಹ ಅಪ್ಡೇಟ್ ಅನ್ನ ಹೊರಬಂದಿರುವುದರಿಂದ ಚಿಕ್ಕಣ್ಣನಿಗೆ ಮದುವೆ ಆಗ್ತಾ ಇರೋ ಈ ಹುಡುಗಿ ಬಗ್ಗೆನೂ ಕೂಡ ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿದೆ. ವೀಕ್ಷಕರು, ನಾನು ಆಗಲೇ ಹೇಳಿದ ಹಾಗೆ ಚಿಕ್ಕಣ್ಣ ಅವರ ಮದುವೆ ಆಗ್ತಿರೋ ಹುಡುಗಿ ಹೆಸರು ಪಾವನ. ಸೊ ಇವರ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿಲ್ಲ ಅಂದ್ರೆ ಇವರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಚಿಕ್ಕಣ್ಣ ಅವರ ಲೈಫ್ ಜರ್ನಿ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಇವರು ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟರಲ್ಲಿ ಒಬ್ಬರಾಗಿರುವ ಚಿಕ್ಕಣ್ಣ ಅವರ ಸಿನಿಮಾ ಪಯಣ ಅಷ್ಟು ಸುಲಭವಾಗಿ ಇರಲಿಲ್ಲ. ಮೈಸೂರಿನ ಒಂದು ಗ್ರಾಮ ಬಲ್ಲಹಳ್ಳಿಯಲ್ಲಿ ಜನಿಸಿದ ಚಿಕ್ಕಣ್ಣ ಅವರು SSLC ಬಳಿಕ ಗಾರೆ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ತಾನು ಚಿಕ್ಕವನಿದ್ದಾಗ ತನ್ನ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ತಾನು ಆಕ್ಟಿಂಗ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಹೊಂದಿರುವ ವ್ಯಕ್ತಿ. ಸೊ ಶಾಲೆಗಳಲ್ಲಿ ನಾಟಕಗಳು ಹಾಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಹಾಸ್ಯ ಪಾತ್ರಗಳ ಮೂಲಕ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸುವಲ್ಲಿ ಮುಂದಾಗುತ್ತಾರೆ. ಅಷ್ಟಕ್ಕೆ ನಿಲ್ಲದ ಚಿಕ್ಕಣ್ಣ ಅವರು ನಂತರ ಕಿರುತೆರೆ ಕಾರ್ಯಕ್ರಮಗಳ ಮೂಲಕ ಹಲವಾರು ಜನರ ಗಮನವನ್ನು ಸೆಳೀತಾರೆ. ಸಾಕಷ್ಟು ಶ್ರಮಪಟ್ಟ ಚಿಕ್ಕಣ್ಣ ಅವರಿಗೆ ಕೊನೆಗೆ ಸಿನಿಮಾದಲ್ಲಿ ಕೂಡ ಆಕ್ಟಿಂಗ್ ಮಾಡೋಕೆ ಅವಕಾಶ ಸಿಗುತ್ತೆ. ಆವಾಗ ಎಂಟ್ರಿ ಕೊಡೋದೇ ಸಿನಿಮಾ ರಂಗಕ್ಕೆ. ಕಿರಾತಕ ಸಿನಿಮಾ ಅವರ ಪೂರ್ತಿ ಬದುಕಿಗೆ ದೊಡ್ಡ ತಿರುವು ನೀಡುತ್ತೆ. ಸಿನಿಮಾದಲ್ಲಿ ಎಲ್ಲರೂ ಮೆಚ್ಚುವಂತೆ ಸಖತ್ತಾಗಿ ಆಕ್ಟಿಂಗ್ ಮಾಡಿ ಚಿಕ್ಕಣ್ಣ ಅವರು ತಮ್ಮದೇ ಟ್ಯಾಲೆಂಟ್ ಅನ್ನ ತೋರಿಸುತ್ತಾರೆ. ನಂತರ ರಾಜ ಹುಲಿ, ಅಧ್ಯಕ್ಷ, ಕೋಟಿಗೊಬ್ಬ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ತಮ್ಮ ಹಾಸ್ಯದಿಂದ ಪ್ರೇಕ್ಷಕರ ಗಮನ ಸೆಳೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲ ಸಿನಿಮಾಗಳಿಗಿಂತ ಯಶ್ ಅಭಿನಯದ ಕಿರಾತಕ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡು ಚಿಕ್ಕಣ್ಣ ಅವರು ನಂತರ ತಮ್ಮದೇ ಆದ ಕಾಮಿಡಿ ಟೈಮಿಂಗ್ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ವಿಶೇಷ ಸ್ಥಾನವನ್ನು ಪಡೆದುಕೊಳ್ತಾರೆ. ಹೀಗೆ ಎಲ್ಲರನ್ನೂ ನಗಿಸುತ್ತಾ ಬಂದ ಚಿಕ್ಕಣ್ಣ ಈಗ ನಿಜ ಜೀವನದಲ್ಲೂ ಸಂತಸದ ಕ್ಷಣಕ್ಕೆ ಕಾಲಿಡ್ತಾ ಇದ್ದಾರೆ. ಇವರ ವಿವಾಹದ ಸುದ್ದಿ ಕೇಳಿ ಅಭಿಮಾನಿಗಳು ಕೂಡ ಸಂತಸದ ಸಂಭ್ರಮವನ್ನು ಆಚರಿಸುತ್ತಿದ್ದಾರೆ. ಅಷ್ಟಕ್ಕೂ ಇವರನ್ನ ಮದುವೆ ಆಗುತ್ತಿರೋ ಸಂಗಾತಿ ಪಾವನ ಯಾರು ಗೊತ್ತಾ? ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ತಾಲೂಕಿನ ಮಹಾದೇವಪುರ ಗ್ರಾಮದವರು. ಫೈನಲಿ ನಮ್ಮ ಚಿಕ್ಕಣ್ಣ ಅವರು ಮಂಡ್ಯದ ಹುಡುಗಿಗೆ ಮದುವೆ ಆಗುತ್ತಿದ್ದು ಪಾವನ ಅವರು ಡಿಗ್ರಿ ಕೂಡ ಮುಗಿಸಿದ್ದಾರೆ. ಇಂಜಿನಿಯರಿಂಗ್ ಪದವಿ ಪಡೆದಿರುವ ಪಾವನ ಅವರೊಂದಿಗೆ ಚಿಕ್ಕಣ್ಣ ಅವರು ಮದುವೆ ಸಂಭ್ರಮ ಜೋರಾಗಿದೆ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಚಿಕ್ಕಣ್ಣ ಹಾಗೂ ಪಾವನ ಇವರಿಬ್ಬರ ಜೋಡಿ ನಿಮಗೆ ಹೇಗೆ ಅನ್ಸತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.